ಧರ್ಮಸ್ಥಳ ಕೇಸ್ನಲ್ಲಿ ಎಚ್ಡಿಕೆ ಮೊದಲ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಸರ್ಕಾರದ ನಡವಳಿಕೆಯಿಂದ ಧರ್ಮಸ್ಥಳಕ್ಕೆ ಅವಮಾನ ಆಗಿದೆ. ಮುಂದೆ ಸರ್ಕಾರಕ್ಕೆ ಮಂಜುನಾಥನೇ ಶಿಕ್ಷೆ ಕೊಡ್ತಾನೆ. ಈ ಪ್ರಕರಣದಲ್ಲಿ ನಾನು ಧರ್ಮ ಬೆರೆಸಲು ಹೋಗಿಲ್ಲ. ಎಸ್ಐಟಿ ಹೆಸರಿನಲ್ಲಿ ತನಿಖೆಯ ನಾಟಕವಾಡ್ತಾ ಇದ್ದಾರೆ. ಸರ್ಕಾರ ಎಡಪಂಥೀಯರ ಒತ್ತಡಕ್ಕೆ ಮಣಿದಿದೆ ಅಂತ ಕುಮಾರಸ್ವಾಮಿ ರಿಯಾಕ್ಟ್ ಮಾಡಿದ್ದಾರೆ. ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಾಗೆ ಈ ಸರ್ಕಾರ ನಡ್ಕೊಂಡಂತ ರೀತಿ ಏನಿದೆ, ನಿಜಕ್ಕೂ ಈ ಸರ್ಕಾರಕ್ಕೆ ಮುಂದಿನ ದಿನಗಳು ಮಂಜುನಾಥ ಸ್ವಾಮಿಯ ಏನೋ ಒಂದು ಶಿಕ್ಷೆ ಆಗಬೇಕು. ಆ ಶಿಕ್ಷೆಯನ್ನು ಮಂಜುನಾಥ ಸ್ವಾಮಿ ಕೊಡ್ತಾನೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಇದು ಸುಲಭವಾದಂಥ ಒಂದು ಈ ಸರ್ಕಾರದ ನಡವಳಿಕೆ ಏನಿದೆ, ಇದರಲ್ಲಿ ಪ್ರಾರಂಭಿಕ ಹಂತದಲ್ಲಿ ಯಾವ ರೀತಿ ನಡ್ಕೊಂಡಿದ್ದಾರೆ. ನಾನು ಧರ್ಮ ಬೆರೆಸ್ಲಿಕ್ಕೆ ಹೋಗೋದಿಲ್ಲ, ಆದರೆ ಈ ಸರ್ಕಾರ ನಡ್ಕೊಂಡಂಥ ರೀತಿ ಆ ಒಂದು ಕ್ಷೇತ್ರಕ್ಕೆ ಒಂದು ಅವಮಾನ ಅನುಮಾನಗಳಾಗ್ತಕ್ಕಂಥ ರೀತಿಯಲ್ಲಿ ಈ ಸರ್ಕಾರ ಎಸ್ಐಟಿ ಹೆಸರಿನಲ್ಲಿ ಈ ಒಂದು ಧರ್ಮಸ್ಥಳದ ವಿಚಾರದಲ್ಲಿ ರಾಜಕೀಯ ಮಾಡಿಲ್ಲ. ಬೆಂಗಳೂರಿನಲ್ಲಿ ಕೇಂದ್ರ ಸಚಿವ ವಿ ಸೋಮಣ್ಣ ಹೇಳಿಕೆ ಇದು. ನಂಬಿಕೆ ಸಂಸ್ಕಾರಕ್ಕೆ ಧರ್ಮಸ್ಥಳ ಕ್ಷೇತ್ರ ಪವಿತ್ರ ಸ್ಥಳ. ತಾವೇ ತೋಡಿದ ಗುಂಡಿ ಮುಚ್ಚಲಾಗದ ಸ್ಥಿತಿಗೆ ಇವರು ಬಂದಿದ್ದಾರೆ. ಯಾರೋ ಹೇಳಿದ ಮಾತನ್ನ ಕೇಳಿ ದಾರಿ ತಪ್ಪಿದ್ದಾರೆ. ಇದರಲ್ಲಿ ರಾಜಕೀಯ ಮಾಡೋ ಅವಶ್ಯಕತೆನೇ ಇಲ್ಲ. 1000 ಬಾರಿ ಸುಳ್ಳು ಹೇಳಿದ್ರೆ ಸತ್ಯ ಆಗಲ್ಲ ಅಂತ ಸೋಮಣ್ಣ ಹೇಳಿದ್ದಾರೆ. ಯಾರ್ದೋ ಜೊತೆಯಲ್ಲಿ ಕೆಲಸಕ್ಕೆ ಬಾರ್ದು ಅಂತ 4 ಜನ ಹೇಳಿದ್ರು ಅಂತ ಅಂದ್ಬಿಟ್ಟು ನೀವು SITಯನ್ನು ಮಾಡಿ ಅದರಿಂದ ಇಡೀ ದೇಶ ನಿಮ್ಮ ಗುಣಗಾನ ಮಾಡ್ತಕ್ಕಂಥ ಸಂದರ್ಭ ಬಂದಿದೆ. ಆದ್ದರಿಂದ ಭಗವಂತ ಎಲ್ಲಿದ್ದಾನೆ ಅಂದರೆ ಕರ್ನಾಟಕದಲ್ಲಿದ್ದಾನೆ, ತಾಯಿ ಚಾಮುಂಡಿಯಲ್ಲೂ ಇದ್ದಾರೆ, ಧರ್ಮಸ್ಥಳದಲ್ಲೂ ಇದ್ದಾರೆ. ಇದು ನಮ್ಮ ಆರಾಧ್ಯ ದೈವಗಳು. ಆದ್ದರಿಂದ ಇಂಥ ಕೆಲಸಗಳಿಗೆ ನೀವು ಕೈ ಹಾಕಬೇಡಿ. ಧರ್ಮಸ್ಥಳದಲ್ಲಿ ಆಗಿರೋದೇ ನಿಮಗೆ ತಡ್ಕೊಳಕ್ಕಾಗೋದಿಲ್ಲ. ನನಗನ್ನಿಸ್ತದೆ ಇನ್ನೊಂದು 6 ತಿಂಗಳಲ್ಲಿ ನಿಮ್ಮ ಕೊತ ಏನಾಯ್ತದೆ ಅನ್ನೋದಕ್ಕಿಂತ ಹೆಚ್ಚಾಗಿ ನೀವು ಯಾವ ರೀತಿ ನಡ್ಕೊಳ್ತಾ ಇದ್ದೀರಿ, ಧರ್ಮಸ್ಥಳದ ವಿಚಾರವಾಗಿ ನೀವು ಕೈಗೊಂಡಂಥ ತೀರ್ಮಾನದಿಂದ ಕೇವಲ ಕರ್ನಾಟಕಕ್ಕೆಲ್ಲ ವಿಶ್ವದ ಅನೇಕ ಲಕ್ಷಾಂತರ ಜನರಿಗೆ, ಕೋಟ್ಯಾಂತರ ಜನರಿಗೆ ನೋವಾಗಿದೆ. ಇದಕ್ಕೆ ನೀವು ಕ್ಷಮೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.